ರಾಹುಲ್ ಗಾಂಧಿ ಅವರು, ದಿಗ್ವಿಜಯ್ ಸಿಂಗ್ ಇತ್ಯಾದಿ ಅವರ ಎಲ್ಲ ಲೀಡರ್ಸ್ಗಳೇನು ಹೇಳ್ತಾರೆ, ಈ ಸಂಸತ್ತಿನ ಮೇಲೆ ನಡೆದ ದಾಳಿಗೆ ನಿರುದ್ಯೋಗವೇ ಕಾರಣ. ಅದು ರಕ್ತಗತವಾಗಿ ಬಂದಿದ್ದಿದ್ರೆ ಮನೆಯಲ್ಲಿ ಆಚರಣೆಗೆ ಅದು ಆಗಾಗ ಆದರೂ ಕನಿಷ್ಠ ಪಕ್ಷ ಒಳಗಾಗ್ತಾ ಇದ್ದಿದ್ದಾಗಿದ್ರೆ ಪ್ರಿಯಾಂಕಾ ಗಾಂಧಿ ಹೋಗಿ ಹಾಗೆ ಕೂತ್ಕೊಳ್ತಿರ್ಲಿಲ್ಲ. ಈ ಭಾಗ್ಯಗಳನ್ನು ಕೊಟ್ಟರೆ ಹೀಗೆ ಆಗತ್ತೆ ಅಂತ ಸಾಮಾನ್ಯರು ಹೇಳ್ತಾ ಇದ್ರಲ್ರಿ. ಅದಕ್ಕೆ ಬೇರೆ 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 ಪಾಕಿಸ್ತಾನದಿಂದ, ಶ್ರೀಲಂಕಾದಿಂದ, ವೆನೆಜುವೆಲಾದಿಂದ ಪ್ರತಿ ಒಂದನ್ನು ಉದಾಹರಣೆ ಕೊಡ್ತಾ ಇದ್ರು. ನೇಪಾಳದವರೆಗೆ ಕೃಷ್ಣನ ಜನ್ಮಭೂಮಿಯಲ್ಲಿ ಮಥುರಾದಲ್ಲಿ ಅಲ್ಲಿ ಕೃಷ್ಣ ಮಂದಿರ ಆಗತಕ್ಕದ್ದು. ನಮ್ಮ ಧಾರ್ಮಿಕ ನೆಲೆಗಳು ಅತ್ಯಂತ ಸುರಕ್ಷಿತವಾಗಿ ಭದ್ರವಾಗಿ ಅದು ನೆಲೆಗೊಳ್ಳತಕ್ಕದ್ದು. ಅವರವರ ಧರ್ಮಗುರುಗಳು, ಅವರವರ ಪವಿತ್ರವಾದಂಥ ಅವರ ನೇತಾರರು, ಪ್ರವಾದಿಗಳು ಹುಟ್ಟಿದ ನೆಲ ನಮಗೆ ಬೇಕು ಅಂತ ಹೋರಾಟ ಇವತ್ತಿಗೂ ನಡೆದಿದೆ. ಏನು 85% ಬಹುಸಂಖ್ಯಾತರು ಏನು ಈ ದೇಶದವರಲ್ವಾ? ಇಡೀ ದೇಶದ ಐತಿಹಾಸಿಕವಾದಂಥ ಒಂದು ನಡೆಯನ್ನು ಪ್ರಾಮಾಣಿಕವಾಗಿ ಗಮನಿಸಿ ನೋಡಿ, ಇದರ ಮೂಲ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೊಟ್ಟಿಗೆ ಒಂದು ಸಂತಸವನ್ನು ಹಂಚಿಕೊಳ್ಳಿಕ್ಕೆ ಪ್ರಾಯಶಃ ಮರ್ತಿದ್ದೆ, ಅಥವಾ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಬೇಕು ಯಾಕೆ, ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ನಮ್ಮ ಮೇಲಿದೆ ಅನ್ನೋದು ಅದು ಆಗಾಗ ಸಾಬೀತಾಗ್ತಾ ಇದೆ. ಕೇವಲ 25-28 ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಬೆಂಗಾವಲು, ಬೆಂಬಲಿಸುವಿಕೆ ಇವೆಲ್ಲದರ ಪರಿಣಾಮ 2 ಮಿಲಿಯನ್ ವ್ಯೂಸನ್ನು ನಾವು ದಾಟಿದ್ದೇವೆ. ಇದು ಕೇವಲ ರಾಜಕೀಯದ ವಿಶ್ಲೇಷಣೆಗೆ ಮಾತ್ರ ಪ್ರತ್ಯೇಕವಾಗಿ ಈ ಚಾನಲನ್ನು ಮಾಡೋಣ ಅಂತ ಆಲೋಚನೆ ಮಾಡಿ ನಾವು ಇದನ್ನು ಮಾಡಿದ್ದು. ಅದು ಸಾರ್ಥಕವಾಗಿದೆ. ನೀವು ಮೆಚ್ಚಿದ್ದೀರಿ, ನನ್ನನ್ನು ಬೆಂಬಲಿಸ್ತಾ ಇದ್ದೀರಿ. ಅದೇ ನನ್ನ ಶ್ರೀರಕ್ಷೆ ಅಂತ ಭಾವಿಸ್ತೇನೆ. ನಿಮಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು. ನಿಮ್ಮ ಬೆಂಬಲ ಇದೇ ರೀತಿ, ಪ್ರೋತ್ಸಾಹ ಇದೇ ರೀತಿ ಗರಿಷ್ಠ ಪ್ರಮಾಣದಲ್ಲಿ ನನ್ನೊಟ್ಟಿಗಿದ್ದರೆ ಈ ಚಾನಲನ್ನು ಕನ್ನಡದ ಒಂದು ಪ್ರತಿಷ್ಠಿತವಾದಂಥ ಮತ್ತು ನ್ಯಾಯನಿಷ್ಠುರವಾದಂಥ ಯಾವುದೇ ಪಕ್ಷ ಭೇದ, ಮತ ಭೇದ, ಜಾತಿ, ಧರ್ಮ ಇವೆಲ್ಲವನ್ನು ಮೀರಿದ ಒಂದು ಸತ್ಯಾನ್ವೇಷಣೆಯ ಒಂದು ಚಾನಲ್ಲಾಗಿ ಇದನ್ನು ಕಟ್ಟಬೇಕು ಅನ್ನುವ ನನ್ನ ಉದ್ದೇಶಕ್ಕೆ ನೀವು ಬೆಂಗಾವಲಾಗಿ ನಿಂತಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದಿಸ್ತಾ ಮುಂದುವರಿತೇನೆ. ಸಿದ್ದರಾಮಯ್ಯನವರು ಇವತ್ತು ಮೋದಿಯವರನ್ನು ಭೇಟಿಯಾಗ್ತಾ ಇದ್ದಾರೆ 11 ಗಂಟೆಗೆ. ಇಲ್ಲಿದ್ದಾಗ ಮೋದಿಯವರಿಗೆ ವಾಚಾಮಗೋಚರವಾಗಿ ಬೈತಾ ಇದ್ದಂಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾತಿನಿಧಿಕವಾಗಿ ಏನನ್ನು ಅಲ್ಲಿಂದ ತರ್ತಾರೆ ಮತ್ತು ಮೋದಿಯವರನ್ನು ಒಲಿಸ್ತಾರೆ, ಮೋದಿಯವರಿಂದ ಬರಬೇಕಾದದನ್ನು ಯಾವ ರೀತಿ ಅವರ ಭಾಷೆಯಲ್ಲೇ ಹೇಳೋದಿದ್ರೆ ವಸೂಲಿ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಆದರೆ ಜಿ.ಟಿ. ದೇವೇಗೌಡರು ಈಗ ಸುವರ್ಣಸೌಧದಲ್ಲಿ ನಡೆದಂಥ ಸಭೆಯ ಕಲಾಪದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. ಯಾವುದೇ ಬರಹ ಪರಿಹಾರದ ಪ್ರಶ್ನೆ ಅಂತ ಬಂದಾಗ ರಾಜ್ಯದ ಪಾಲು ಏನಿದೆ ಅದನ್ನು ಮೊದಲು ಖರ್ಚು ಮಾಡಬೇಕು, ಆಮೇಲೆ ಕೇಂದ್ರಕ್ಕೆ ಅದನ್ನು ಒಂದು ಮನವಿಯಾಗಿ ಸಲ್ಲಿಸಬೇಕು. ಆ ಕೇಂದ್ರ ಅದನ್ನು ಅಧ್ಯಯನದ ಮೂಲಕ, ಅಬ್ಸರ್ವೇಷನ್ ಮೂಲಕ ಅವರ ಪಾಲಿನ ಹಣವನ್ನು ಅವರು ಬಿಡುಗಡೆ ಮಾಡ್ತಾರೆ. ಅದು ಯಾವುದೇ ಒಂದು ಪ್ರಾಥಮಿಕವಾದಂಥ ಒಂದು ಪ್ರಕ್ರಿಯೆಯನ್ನು ನಡೆಸದೇನೆ ಕೇಂದ್ರ ಕೊಡಲಿಲ್ಲ ಅಂತ ಹೇಳಿ ಹಸಿ ಸುಳ್ಳು ಹೇಳುವುದು ಅದು ಸಾಂವಿಧಾನಿಕವೂ ಅಲ್ಲ, ಮತ್ತು ಒಂದು ಅನುಭವಿ ರಾಜಕಾರಣಿಯ ವರಸೆಯೂ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಸತ್ಯ ಬಹಳ ನಿಚ್ಚಳವಾಗಿದೆ. ಆದರೆ ಇವರಿಗೆ ಯಾವುದಕ್ಕೆ ಆಗಲಿ ಅವರಿಗೆ ಮೋದಿಯವರನ್ನು ಟಾರ್ಗೆಟ್ ಮಾಡೋದೇ ಅವರ ಉದ್ದೇಶ. ಇಲ್ಲಿ ನಿರುದ್ಯೋಗ ಭತ್ಯೆ ಇನ್ನೂ ಕೊಟ್ಟಿಲ್ಲ, ಆದರೆ ರಾಹುಲ್ ಗಾಂಧಿ ಅವರು, ದಿಗ್ವಿಜಯ್ ಸಿಂಗ್ ಇತ್ಯಾದಿ ಅವರ ಎಲ್ಲ ಲೀಡರ್ಸ್ಗಳೇನು ಹೇಳ್ತಾರೆ, ಈ ಸಂಸತ್ತಿನ ಮೇಲೆ ನಡೆದ ದಾಳಿಗೆ ನಿರುದ್ಯೋಗವೇ ಕಾರಣ. ನೀವು ರಾಜ್ಯದಲ್ಲಿ ನೀವು ಬಿಟ್ಟು ಗ್ಯಾರಂಟಿಯನ್ನು ಕೊಟ್ಟದ್ದನ್ನು ನಿರುದ್ಯೋಗಿಗಳಿಗೆ ಪ್ರಥಮವಾಗಿ ಕೊಡಬೇಕಿತ್ತಾಗಾದರೆ. ಟಿ ವಿ ಚಾನೆಲ್ನಲ್ಲಿ ಬರುವ ಚರ್ಚೆಗಳಲ್ಲೆಲ್ಲ ನಿಮ್ಮ ವಕ್ತಾರರು ಬಂದು ಹೇಳ್ತಾರೆ, ಯುವ ಸಮುದಾಯ ಬಹಳ ಉದ್ವಿಗ್ನಗೊಂಡಿದೆ, ಯುವ ಸಮುದಾಯ ಬಹಳ ಪಶ್ಚಾತ್ತಾಪದಲ್ಲಿದೆ, ಮೋದಿಯವರ ಸರ್ಕಾರ ಬಂದು ಏನೂ ಮಾಡಿಲ್ವಲ್ಲ, ಅವರು ಸಂದಿಗ್ಧದಲ್ಲಿದ್ದಾರೆ. ಆ ಎಲ್ಲ ಒಂದು ಅವರ ಅತಂತ್ರತೆಯ ಪ್ರಭಾವವೇ ಸಂಸತ್ತಿನ ಮೇಲೆ ನಡೆದ ದಾಳಿ. ಅಂದರೆ ದೇಶದ್ರೋಹಕ್ಕೂ ನಿರುದ್ಯೋಗಕ್ಕೂ ತಾಳೆ ಹಾಕುವ ಮೂಲಕ ದೇಶದ್ರೋಹಿಗಳನ್ನು ಕಾಪಾಡುವ, ಯಾಕೆಂತಂದರೆ ಆ ದೇಶದ್ರೋಹಿಗಳ ಬಗ್ಗೆ
ವಕಾಲತ್ತು ಮಾಡಲಿಕ್ಕೆ ಇವರ ಭಾರತ ಜೋಡೋದಲ್ಲಿ ರಾಹುಲ್ ಗಾಂಧಿ ಒಟ್ಟಿಗಿದ್ದಂಥ ವಕೀಲರೇ ಈಗ ಮುಂದಾಗಿದ್ದಾರೆ. ಒಂದೊಂದೇ ಬಿಡಿಸ್ಕೊಳ್ತಾ ಅದು ಅವರ ಬುಡಕ್ಕೇ ಬರ್ತಾ ಇದೆ ತನಿಖೆಯ ಎಲ್ಲ ದಾರಿಗಳು. ಆದರೂ ಕೂಡ ಅಡಿಗೆ ಬಿದ್ದರೂ ಮೂಗು ಮಣ್ಣಾಗಿಲ್ಲ ಅಥವಾ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ಒಂದು ಈ ತುರುಸು ಅಹಂಕಾರ, ಸುಳ್ಳು ಹೇಳುವಿಕೆ, ಮೋದಿ ಸುಳ್ಳು ಅಂತಾರೆ. ಇವರು ಇಡೀ ಸಾಂವಿಧಾನಿಕವಾದ ವ್ಯವಸ್ಥೆಯನ್ನೇ ಕರ್ಬ್ ಮಾಡುವಂಥ ಸುಳ್ಳನ್ನು ಹೇಳ್ತಾರೆ. ಅಂದರೆ ಸಂಸತ್ತಿನ ಮೇಲೆ ನಡೆದಂಥ ದಾಳಿಯನ್ನು ಕೂಡ ರಾಜಕೀಯದ ವರಸೆಗೆ ಅದನ್ನು ಒಡ್ಡುವ ಮತ್ತು 24ರ ಚುನಾವಣೆಗೆ ಅದನ್ನು ತಂತ್ರವಾಗಿ ಬಳಸುವ, ಮೋದಿಯವರ ಪ್ರಭಾವವನ್ನು ಕುಗ್ಗಿಸಬೇಕು ಅನ್ನುವ ಹತಾಶ ಪ್ರಯತ್ನಕ್ಕೆ ದೇಶದ್ರೋಹಿಗಳೊಟ್ಟಿಗೆ ಕೈ ಜೋಡಿಸ್ತಾರೆ ಇವರು. ಅಲ್ಲಿ ಪತ್ವಂತ್ ಸಿಂಗ್ ಪನ್ನು ಒಟ್ಟಿಗೆ ಕೈ ಜೋಡಿಸ್ತಾರೆ. ಇದಕ್ಕೆ ಪಾಕಿಸ್ತಾನಕ್ಕೆ ಹೋದರೆ ಮೋದಿಯವರನ್ನು ಮುಗಿಸಿದರೆ ಇಡೀ ಭಾರತ ಉದ್ಧಾರ ಆಗುತ್ತೆ ಅಂತ ಅಲ್ಲಿ ಮಣಿಶಂಕರ್ ಅಯ್ಯರ್ ಅಂತ ದರಿದ್ರ ರಾಜಕಾರಣಿ ಅಲ್ಲಿ ಮಾತಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ದೇಶದ್ರೋಹಿಗಳೊಟ್ಟಿಗೆ ಇವರು ಕೈ ಜೋಡಿಸಿದ್ದಾರೆ. ನಿರುದ್ಯೋಗ ಅಂತ ಇಷ್ಟು ಬಾಯಿ ಬಿಡ್ಕೊಳ್ತಾರಲ್ಲ, ನಿರುದ್ಯೋಗವನ್ನು ನೀವು ನಿವಾರಿಸಲಿಕ್ಕೆ ಈ 75 ವರ್ಷದಲ್ಲಿ ಏನು ಮಾಡಿದ್ದೀರಿ? ನೀವೇ ಬಹುಭಾಗವನ್ನು ಆಳದವರು. ಬಿಟ್ಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯವನ್ನು 75 ವರ್ಷದ ನಂತರವೂ ನೀವು ಕೊಡ್ತೀರಿ ಅಂತಾದರೆ ನಿಮಗೆ ನಾಚಿಕೆ ಆಗಬೇಕಾ? ನಿರ್ಲಜ್ಜತೆಯಿಂದ ನೀವು ಕುಸಿಬೇಕಾ? ಅಥವಾ 10 ವರ್ಷದಿಂದ ಮೋದಿಯವರು ಬಂದು ಆಡಳಿತ ಮಾಡಿದವರು ಅದರ ಜವಾಬ್ದಾರಿ ವಹಿಸ್ಕೋಬೇಕಾ? ತಲೆಯಲ್ಲಿ ಬಟಾಟೆ ಇದ್ದರೂ ಕೂಡ ಇಂಥ ಸಾಮಾನ್ಯ ಪ್ರಶ್ನೆಗಳಿಗೆ ಜನಮುಖಿಯಾಗಿ, ಸಮಾಜಮುಖಿಯಾಗಿ ಉತ್ತರಿಸುವಂಥ ಒಂದು ನೈತಿಕತೆಯನ್ನು ತಾವು ಕಳ್ಕೊಳ್ತಾ ಇದ್ದೀರಿ. ಅಥವಾ ಯಾವುದೇ ಒಬ್ಬ ದಡ್ಡ ಮತ್ತು ಹುಚ್ಚನಿಗೂ ಈ ಪ್ರಶ್ನೆಗೆ ಉತ್ತರ ಅರ್ಥ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ಸಿದ್ದರಾಮಯ್ಯನವರ ಈ ಡಬಲ್ ಸ್ಟ್ಯಾಂಡು ಇತ್ಯಾದಿಗಳನ್ನು ಒಂದು ಸರಿ ನೋಡೋದಿದ್ದರೆ, ಇಲ್ಲಿ ಸುವರ್ಣಸೌಧದಲ್ಲಿ ನಡೆದಂಥ ಸಮಾವೇಶದಲ್ಲಿ, ಅಂದರೆ ವಿಧಾನಸೌಧದ ಒಟ್ಟು ಕಲಾಪದಲ್ಲಿ ಉತ್ತರಿಸ್ತಾ ಬಿಟ್ಟಿ ಭಾಗ್ಯಗಳ ಬಗ್ಗೆ, ಯಾಕೆ ಗೃಹಲಕ್ಷ್ಮಿಯನ್ನು ಕೊಟ್ಟಿಲ್ಲ, ನಿರುದ್ಯೋಗಿಗಳಿಗೆ ಭತ್ಯೆಯನ್ನು ಯಾಕೆ ಕೊಟ್ಟಿಲ್ಲ, ಆಮೇಲೆ ಈಗಲೇ ಬಿಟ್ಟಿ ಭಾಗ್ಯಗಳನ್ನು ಯಾವುದು ನುಡಿದಂತೆ ನಡೆದಿದ್ದೇವೆ ಅನ್ನೋದನ್ನು ನೀವು ನುಡಿದ ಹಾಗೆ ನಡೆದು ಅಲ್ಲಿ ಹಣವನ್ನು ಸರಿಯಾಗಿ ಒದಗಿಸ್ಬೇಕಲ್ಲ, ಅದನ್ನು ಯಾಕೆ ಒದಗಿಸಿಲ್ಲ ಅಂತ ಕೇಳಿದ್ರೆ, ನಾನೇನು ನೋಟ್ ಪ್ರಿಂಟ್ ಮಾಡೋ ಮಷಿನ್ ಇಟ್ಕೊಂಡಿದ್ದೇನಾ? ನೋಟ್ ಏನಾದ್ರು ಪ್ರಿಂಟ್ ಮಾಡಬೇಕಾ? ಎಲ್ಲಿದೆ ದುಡ್ಡು? ಎಲ್ಲಿಂದ ತರಬೇಕು ದುಡ್ಡು ಅಂತ ಮಾತಾಡ್ತಾರೆ. ಕೇಳಿ, ಆ ವಿಡಿಯೋವನ್ನು ಕೇಳಿ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಅವ್ರು ಆಡಿದ ಮಾತನ್ನೇ ನೀವು ಕೇಳಿದ್ರಿ. ಈಗ ನಾನು ಹೇಳೋದು ಇದೇ ಮಾತನ್ನು ನಾವು ಹೇಳ್ತಾ ಬಂದದ್ದು, ಅಥವಾ ರಾಜ್ಯ ಹೇಳ್ತಾ ಬಂದದ್ದು, ಅಥವಾ BJPಯೋ JDSೋ ಹೇಳ್ತಾ ಬಂದದ್ದು, ಪ್ರತಿಯೊಬ್ಬರು ಜನ ಹೇಳ್ತಾ ಇದ್ದಾರೆ. ಅದರದ್ದು ಒಂದೆರಡು ಸ್ಯಾಂಪಲ್ ಬೇಕಾದ್ರೆ ನೀವು ನೋಡ್ಬೋದು. ಬಿಟ್ಟಿ ಭಾಗ್ಯಗಳಿಂದ ಜನ ಬಹಳ ಸಂತುಷ್ಟರಾಗಿದ್ದಾರೆ ಅಂತ ನೀವು ನಿಮ್ಮ ಬೆನ್ನನ್ನೇ ನೀವು ಚಪ್ಪರಿಸ್ಕೊಳ್ತಾ ಇದ್ದೀರಲ್ಲ, ಜನರ ಹತಾಶೆ ಮತ್ತು ಜನರ ಶಾಪ ನಿಮಗೆ ಯಾವ ರೀತಿ ತಡ್ತಾ ಇದೆ ಅನ್ನೋದನ್ನು ನೋಡಿ. ಅಂದರೆ ಈ ಮಾತಾಡೋದರ ಹಿಂದೆ ಯಾವ್ಯಾವ ರೀತಿಯ ವರಸೆಗಳು ಅಂತಂದರೆ, ಕೊನೆಗೂ ಅದು ರಾಜಕೀಯ ವರಸೆಯ ಹೊರತು ಅದು ಜನ ಅಭಿವೃದ್ಧಿಯ, ಸಮಾಜ ಅಭಿವೃದ್ಧಿಯ, ರಾಜ್ಯ ಅಭಿವೃದ್ಧಿಯ ಯಾವುದೇ ಆದಂಥ ಒಂದು ತರ್ಕ ಇಲ್ಲ. ನಿಮಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟರೆ ಹೀಗೆ ಆಗತ್ತೆ ಅಂತ ಸಾಮಾನ್ಯರು ಹೇಳ್ತಾ ಇದ್ರಲ್ರಿ. ಅದಕ್ಕೆ ಬೇರೆ ಬೇರೆ ಪಾಕಿಸ್ತಾನದಿಂದ, ಶ್ರೀಲಂಕಾದಿಂದ, ವೆನೆಜುವೆಲಾದಿಂದ ಪ್ರತಿ ಒಂದನ್ನು ಉದಾಹರಣೆ ಕೊಡ್ತಾ ಇದ್ರು, ನೇಪಾಳದವರೆಗೆ. ಹೀಗೇ ಆಗಿದೆ, ಈಗ ಪಂಜಾಬು ಹೀಗೆ ಆಗಿದೆ. ಆದರೂ ಕೂಡ ನೀವು ದುಡ್ಡೆಲ್ಲಿಂದ ತರ್ತೀರಿ, ದುಡ್ಡೆಲ್ಲಿಂದ ತರಲಿ, ಪ್ರಿಂಟಿಂಗ್ ಮಷಿನ್ ಹಾಕಬೇಕಾ, ಪ್ರಿಂಟ್ ಮಾಡಬೇಕಾ ನಾನು ಅಂತ ಕೇಳುವವರು
ಮುಸ್ಲಿಮರಿಗೆ 10,000 ಕೋಟಿ ಮತ್ತೆ ನಾನು ಕೊಡಬೇಕು, ಇದು ನನ್ನ ಆಸೆ ಅಂತ ಹುಬ್ಬಳ್ಳಿಯಲ್ಲಿ ದೊಡ್ಡ ಭಾಷಣ ಮಾಡಿದಿರಿ. ಏನು ಕಳ್ನೋಟು ಪ್ರಿಂಟ್ ಮಾಡಲಿಕ್ಕೆ ಅವರನ್ನೇನು ಪ್ರೋತ್ಸಾಹಿಸೋದು ಅಂತ ಲೆಕ್ಕವ? ನಿಮ್ಮದೇ ಭಾಷೆಯಲ್ಲಿ ಹೇಳಿದರೆ ಪ್ರಿಂಟಿಂಗ್ ಮಷಿನನ್ನೇನಾದರೂ ತಂದು ಇಟ್ಕೊಂಡು ಪ್ರಿಂಟ್ ಮಾಡಿ ಕೊಡಬೇಕೇನೋ, ಕೊಡ್ತೀರೇನೋ? ಅಂದರೆ ಯಾವುದೇ ಒಂದು ತರ್ಕಬದ್ಧತೆ ಇಲ್ಲ, ಲಾಜಿಕ್ ಇಲ್ಲ. ಬರಹ ಬಿದ್ದು ಇಲ್ಲಿ ಒದ್ದಾಡ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಬರಹದ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವ ಒಂದು ಕನ್ಸ್ಟ್ರಕ್ಟಿವ್ ಆದಂಥ ಪ್ಲ್ಯಾನ್ಗಳೇ ಇಲ್ಲ, ಯೋಜನೆಗಳೇ ಇಲ್ಲ. ರೈತನಿಗೆ ಒಂದು ಸಾಂತ್ವನ ಹೇಳುವಂಥ ಒಂದು ತತ್ಕಾಲದ ಪರಿಹಾರವನ್ನು ಕೊಡಲಿಕ್ಕಾಗಿಲ್ಲ ಸರ್ಕಾರಕ್ಕೆ. ಇದೆಲ್ಲದರ ಕಾರಣ ಏನು? ನಿಮ್ಮ ಬಿಟ್ಟಿ ಭಾಗ್ಯ. ತೆಲಂಗಾಣವನ್ನು ಮುಗಿಸ್ಲಿಕ್ಕೆ ಹೊರಟಿದ್ದೀರಿ. ಚಂದ್ರಶೇಖರ್ ಆಲ್ರೆಡಿ ಅದನ್ನು ಕುಟುಂಬದ ರಾಜಕಾರಣ ಮತ್ತು ಭ್ರಷ್ಟಾಚಾರದ ಮೂಲಕ ಅಲ್ಲಿ ಸಂಪೂರ್ಣವಾಗಿ ಮುಗಿಸಿ ಹೋಗಿದ್ದಾರೆ. ನೀವೀಗ ಬಿಟ್ಟಿ ಭಾಗ್ಯಗಳ ಮೂಲಕ ಈಗ ಆಡಳಿತಕ್ಕೆ ಬಂದಿದ್ದೀರಿ, ಅದನ್ನು ಮುಗಿಸ್ತೀರಿ. ಕರ್ನಾಟಕ ಮುಗಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಿಮ್ಮ ಬಾಯಲ್ಲೇ ಬಂದಿದೆ. ದುಡ್ಡಿಲ್ಲ, ಎಲ್ಲಿಂದ ತರಲಿ ದುಡ್ಡು, ಪ್ರಿಂಟಿಂಗ್ ಮಷಿನ್ ಹಾಕಿ ಇಡಬೇಕಾ ನಾನು ಅನ್ನುವಂಥ ಮಾತನಾಡ್ತಿರಲ್ಲ. ಇದು ಒಬ್ಬ ಮುಖ್ಯಮಂತ್ರಿಯೇ ಈ ಲೆವೆಲ್ಗೆ ಮಾತಾಡಿದ್ರೆ, ನಿಮ್ಮ ಸಚಿವರು ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರು, ನೀವೇ ಈ ಥರ ಮಾತಾಡಿದ್ರೆ ಇನ್ನು ಸರ್ಕಾರದ ಬೊಕ್ಕಸದ ಪರಿಸ್ಥಿತಿ ಯಾವ ಲೆವೆಲಲ್ಲಿ ಇರಬಹುದು? ಇದು ಜನ ಆಲೋಚನೆ ಮಾಡ್ತಾರೆ. ಮೋದಿಯವರು ಬಂದರು, ಏನು ಮಾಡಿದ್ರು? ಮೋದಿಯವರು ಬಂದರು, ಸಾಲ ಮಾಡಿದ್ರು. ಮೋದಿಯವರು ಏನು ಮಾಡಿದ್ದಾರೆ ಅನ್ನೋದು ದಾಖಲೆಯಲ್ಲಿದೆ. ಯಾವ ರೀತಿ GDP ಇದೆ ಅನ್ನೋದನ್ನು ದಾಖಲೆ ಕೊಡ್ತಾ ಇದೆ RBI. ಸೆನ್ಸೆಕ್ಸ್ ಯಾವ ರೀತಿ ಇವತ್ತು ಚಾರಿತ್ರಿಕವಾಗಿ ಗಗನಚುಂಬಿಯಾಗಿ ಅದು ನೆಗೆದು ಏರ್ತಾ ಇದೆ ಅನ್ನೋದನ್ನು ಇವತ್ತು ಪ್ರತಿದಿನ ನೋಡ್ತಾ ಇದ್ದೇವೆ. ಅಭಿವೃದ್ಧಿಯನ್ನು ಪ್ರತಿದಿನ ನೋಡ್ತಾ ಇದ್ದೇವೆ. ಆಮೇಲೆ ನಿಮ್ಮ ಇಡೀದಾಗದಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಇಡೀದಾಗಿ ಯೋಚನೆ ಮಾಡಬೇಕೋ ಅಥವಾ ಒಂದು ವರ್ಗದ, ಒಂದು ಜಾತಿಯ, ಒಂದು ಧರ್ಮದ ಪರವಾಗಿ ಯೋಚನೆ ಮಾಡಬೇಕು? ಪೇಜಾವರ ಸ್ವಾಮಿಗಳು ಏನು ಹೇಳಿದರು? ರಾಮ ಮಂದಿರ ಅಭಿವೃದ್ಧಿ ಆಗಬೇಕು, ಉಳಿಬೇಕು ಅಂದರೆ ಎಲ್ಲರೂ ಹಿಂದೂಗಳಾಗಬೇಕು. ಅದಕ್ಕೆ ನೀವು ವೀರಾವೇಶದಿಂದ ಪ್ರತಿಕ್ರಿಯಿಸಿದಿರಿ. ಇದು ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ಬಹುತ್ವದಲ್ಲಿ ಏಕತ್ವ ಯಾರಲ್ಲ ಅಂತ ಹೇಳಿದರು. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ. ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ, ಗೊತ್ತಾಯ್ತಾ? ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶನ. ಇದು BJPಯವರು ಸ್ಲೋಗನ್, ಇದು BJPಯವರ ಸಿದ್ಧಾಂತ, ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಇದು ಮೊದಲು 1950ನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ. RSS ಹುಟ್ಟಿದ್ದು ಯಾವಾಗ ಗೊತ್ತಾ? 1925ನೇ ಇಸ್ವಿ. ತಿಳ್ಕೊ, RSS ಹುಟ್ಟಿದ್ದು 1925. ಎಡ್ಗೆ ವಾರ್ ಗೊತ್ತಾ? ಅವ್ರು ಸ್ಥಾಪನೆ ಮಾಡಿದ್ದು RSSನ. BJPಯವ್ರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ. ಸುಮ್ಮನೆ ಹೊಡಿತಾರೆ ಬುರುಡೆನ. ನಮ್ಮ ದೇಶದ ಬಹಳ ಸುಂದರವಾದಂಥ ಒಂದು ಪರಿಕಲ್ಪನೆಯೇ ಬಹುತ್ವದಲ್ಲಿ ಏಕತ್ವ. ಆದರೆ 1947ರ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಗಾಂಧಿ ಮತ್ತು ನೆಹರೂರವರ ಇಡೀದಾದಂಥ ಒಂದು ವ್ಯವಸ್ಥಿತವಾದ ಸಂಚು ಭಾರತವನ್ನು ಇಬ್ಬಾಗ ಅಲ್ಲ 3 ಭಾಗ ಮಾಡಿತ್ತಲ್ಲ. ಯಾಕೆ? ಮೊದಲು ಪಾಕಿಸ್ತಾನ ಆಯಿತು, ಆಮೇಲೆ ಬಾಂಗ್ಲಾದೇಶ ಆಯಿತು. ಅದರ ಅರ್ಥ ಏನು? ಅದರ ತಾತ್ವಿಕತೆ ಏನು? ಅದರ ಸೂತ್ರ ಸಂಧಾನ ಏನು? ಮುಸ್ಲಿಮರಿಗೆ ಪ್ರತ್ಯೇಕವಾದ ರಾಷ್ಟ್ರ. ಹಾಗಾದರೆ ಬಹುಸಂಖ್ಯಾತರು 85% ಹಿಂದೂಗಳಿದ್ದಾರೆ, ಅವರು ಯಾಕೆ ಇಲ್ಲಿ ಬಹುತ್ವದಲ್ಲಿ ಏಕತ್ವ ಅಂತ ಬದುಕಬೇಕು? ಜಾತ್ಯತೀತತೆ, ಧರ್ಮಾತೀತತೆ ಅಂತ ಅವರಿಗೆ ಮುಸ್ಲಿಮರಿಗೆ ಎಲ್ಲವನ್ನು ಕೊಟ್ಟಾಗಿದೆಯಲ್ಲ, ಹಣಕಾಸಿನವರೆಗೆ. ಆಮೇಲೂ ಈ ನೆಹರು ಅವರ ಒಂದು ಅವೈಜ್ಞಾನಿಕವಾದಂಥ ಅವಸರದ, ಸ್ವಾರ್ಥದ ಆಲೋಚನೆ ಮತ್ತು ಕೆಲಸದಿಂದ ಕೋಲ್ಕೊಟ್ಟು ಪೆಟ್ಟು ತಿನ್ನುವ ಪರಿಸ್ಥಿತಿ ಇವತ್ತಿನವರೆಗೂ. ಈಗ ಮೋದಿ ಬಂದು ಅದನ್ನು 370 ತೆಗೆದು ಅಲ್ಲಿ ಕಾಶ್ಮೀರವನ್ನು ನಮ್ಮೊಟ್ಟಿಗೆ ಸೇರಿಸ್ಕೊಳ್ಳುವ, POKಯನ್ನು ನಮ್ಮೊಟ್ಟಿಗೆ ಸೇರಿಸ್ಕೊಳ್ಳುವಂಥ ಕೆಲಸ ಈಗ ಆರಂಭ ಆಗಿದೆ. 75 ವರ್ಷದ ನಂತರ. ಅದು ನಿಮ್ಮಿಂದ ಆಗಲಿಲ್ಲ, ನಿಮ್ಮ ಸರ್ಕಾರದಿಂದ ಆಗಲಿಲ್ಲ, ನಿಮ್ಮ ಪಕ್ಷದಿಂದಲೂ ಆಗಲಿಲ್ಲ. ಒಡೆಯುವುದನ್ನೇ ದಂಧೆ ಮಾಡಿಕೊಂಡ್ರಿ. ಭಿಕ್ಷಾಟನೆಯೇ ದಂಧೆ ಆಯಿತು. ವೋಟ್ ಬ್ಯಾಂಕ್ ರಾಜಕೀಯವೇ ಆಗೋಯ್ತು.
75 ವರ್ಷದಲ್ಲಿ ಬಹಳಷ್ಟು ಸಾರಿ ಗರೀಬಿ ಹಠಾವು ಆಗೋಯ್ತು, ಯಾವುದೂ ಹಠಾವು ಆಗಿಲ್ಲ. ಎಲ್ಲರೂ ಸ್ವಾರ್ಥದ ಪಿಂಡಗಳು. ಆ ಸಾಹು ಅವರ ಮನೆಯಲ್ಲಿ ನೆಲಬಗದಷ್ಟು ಚಿನ್ನ, ನೆಲಬಗದಷ್ಟು ದುಡ್ಡು, ಅವರಿಗೆ ಹೈರಾಣಾಗ್ಬಿಟ್ಟಿದ್ದಾರೆ ಅವರು. ಆ ಲೆವೆಲ್ಲಿಗೆ ಒಬ್ಬ ವ್ಯಕ್ತಿಯಲ್ಲಿ ಇಷ್ಟಿರಬೇಕಾದ್ರೆ ಇಡೀ ದೇಶದಲ್ಲಿ ಎಷ್ಟಿರಬೇಡ. ಅದರ ಅರ್ಥ ಕಾಂಗ್ರೆಸ್ನವ್ರು ಮಾತ್ರ ಅಂತ ಹೇಳ್ತಾ ಇಲ್ಲ, ರಾಜಕಾರಣಿಗಳಿಗೆ ಎಲ್ಲರಿಗೂ ಸೇರಿಸಿ ಮಾತನ್ನು ಹೇಳ್ತಾ ಇದ್ದೇನೆ. ಅಂದರೆ ನಾನು ಹೇಳೋದು, ನೀವು ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 1929ರಲ್ಲಿ RSS ಹುಟ್ಕೊಳ್ತು, ಆವಾಗನಿಂದಲೂ ಶುರುವಾಯಿತು. ಜನಸಂಘ ಹುಟ್ಕೊಳ್ತು 50ರಲ್ಲಿ, ಅವತ್ತು ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತಂದ್ರು, ಆಗಲಿಲ್ಲ. ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಆಗೋದಿಲ್ಲ. ಈ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ, ಆದರೆ ಹಿಂದೂಗಳಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಉದ್ದೇಶ. ಇಲ್ಲಿ ರಾಮ ಜನ್ಮಭೂಮಿಯ ರಾಮ ಮಂದಿರ ಆಗತಕ್ಕದ್ದು, ಕೃಷ್ಣನ ಜನ್ಮಭೂಮಿಯಲ್ಲಿ ಮಥುರಾದಲ್ಲಿ ಅಲ್ಲಿ ಕೃಷ್ಣ ಮಂದಿರ ಆಗತಕ್ಕದ್ದು. ನಮ್ಮ ಧಾರ್ಮಿಕ ನೆಲೆಗಳು ಅತ್ಯಂತ ಸುರಕ್ಷಿತವಾಗಿ ಭದ್ರವಾಗಿ ಅದು ನೆಲೆಗೊಳ್ಳತಕ್ಕದ್ದು. ಯಾಕೆಂತಂದರೆ ಇದು ನಮ್ಮ ನೆಲ, ಇದು ಕಾಯಕ ಭೂಮಿ, ಜನ್ಮಭೂಮಿ, ಇದು ಸನಾತನ ಧರ್ಮದ ನೆಲ. ಇಲ್ಲಿ ಬಹುಸಂಖ್ಯಾತರು ಇರುವುದೇ ಹಿಂದೂಗಳು. ಹಾಗಾಗಿ ಇದು ಹಿಂದೂ ರಾಷ್ಟ್ರ ಅನ್ನುವ ಪರಿಕಲ್ಪನೆ ಯಾಕೆ ಆಗಬಾರ್ದು? ಸ್ವತಃ ಅಂಬೇಡ್ಕರ್ ಹೇಳಿದ್ರಲ್ಲ, ಹಿಂದೂಸ್ತಾನ್ ಆಗಿದೆ, ಹಿಂದೂಸ್ತಾನ್ ಆಗಬೇಕು, ಹಿಂದೂಸ್ತಾನವೇ ಆಗಿರಬೇಕು ಅಂತ ಹೇಳಿದ್ರ. ಅದೇ ಆಧಾರದಲ್ಲಿ ಅವರು ಹೇಳಿದರು. ಥಾಟ್ಸ್ ಆಫ್ ಪಾಕಿಸ್ತಾನ ಪುಸ್ತಕದಲ್ಲಿ ಏನು ಹೇಳಿದರು, ಅದನ್ನು ಸೀರಿಯಸ್ ಆಗಿ ಆಗ್ತಾ ಇದ್ದೇವೆ ನಾವು, ನಮ್ಮ ಕೈಯಿಂದ ಬಾಯಿಂದ ಏನಿಲ್ಲ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗತಕ್ಕದ್ದು ಅಂತ ಅವತ್ತು ವಾದ ಮಂಡಿಸಿದ್ರು. ಆದರೆ ಈ ಕಾಂಗ್ರೆಸ್ಸಿಗರು ಏನು ಮಾಡಿದರು, ಅದನ್ನು ಅಂಡಿನಡಿ ಹಾಕಿ ಅಂಬೇಡ್ಕರ್ರನ್ನೇ ರಾಜಕೀಯದಲ್ಲಿ ಸೋಲಿಸಿ ಅವರನ್ನೇ ಮೂಲೆ ಗುಂಪು ಮಾಡಿ ಅವರು ಅತ್ಯಂತ ಹಿಂಸಾತ್ಮಕವಾಗಿ ತನ್ನ ಮಹಾಪ್ರಸ್ಥಾನವನ್ನು ಮಾಡ್ಕೋಬೇಕಾಯ್ತು. ಅಂಥ ಒಂದು ಹೀನ ಸ್ಥಿತಿಗೆ ಅಂಬೇಡ್ಕರನ್ನು ನಡೆಸ್ಕೊಂಡಂಥ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ರ ಜಪ ಮಾಡ್ತಾ ಇದೆ, ಅಂಬೇಡ್ಕರ್ರ ಧ್ಯಾನ ಮಾಡ್ತಾ ಇದೆ. ಬಿಕಾಸ್ ಆಫ್ ಇದು ವೋಟ್ ಬ್ಯಾಂಕ್ ರಾಜಕೀಯ. ಈ ದೇಶಕ್ಕೆ ಏನು ಕೊಟ್ರಿ? ಈ ದೇಶವನ್ನು ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಉಳಿಸಿದ್ರಿ? ಇವತ್ತು ಫೇಜಾವರ್ ಸ್ವಾಮಿಗಳು ಅದನ್ನು ಹಿಂದೂ ರಾಷ್ಟ್ರ ಅಂತಂದರೆ ನಿಮಗೆ ಮೈಯೆಲ್ಲ ಉರಿತದೆ. ಏನು ಮುಸ್ಲಿಂ ರಾಷ್ಟ್ರ ಮಾಡಲಿಕ್ಕೆ ಕೊಟ್ಟಿದ್ದೀರಾ? ರಾಮ ಮಂದಿರ ಅಲ್ಲೇ ಯಾಕೆ ಆಗಬೇಕು ಅಂತ ಕೇಳ್ತೀರಿ? ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರ್ಬೋದು, ಅವ್ರು ಮಾಡ್ಕೊಂಡು ಹೋಗ್ಲಿ, ನಂದು ಅಭ್ಯಂತರ ಇಲ್ಲ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರು, ಅದು ಇವತ್ತಿಗೂ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತೀರಿ. ಕಾನೂನು ಪದವೀಧರರು, ನೀವು ಲಾಯರು. ಸುಪ್ರೀಂ ಕೋರ್ಟ್ ತೀರ್ಪನ್ನು ಸುಪ್ರೀಂ ತೀರ್ಪು ಅಂತ ಒಪ್ಪಿಕೊಳ್ಳುವ ಮನೋಧರ್ಮ ಇಲ್ಲ ನಿಮಗೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಶ್ನಿಸ್ತೀರಿ. ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೂ ಕೂಡ ಅದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತೀರಿ, ವಿವಾದಾತ್ಮಕ ಲ್ಯಾಂಡು ಅಂತೀರಿ. ಇಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ. ಈಗಾಗಲೇ ಮೆಕ್ಕಾದಿಂದ ಅವರ ಒಬ್ಬರು ಧಾರ್ಮಿಕ ಮುಖಂಡರು ಬಂದು ಅವರಿಗೆ ಕೊಟ್ಟಂಥ ಜಾಗದಲ್ಲಿ ಅವರು ಮಸೀದಿ ಕಟ್ಟಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನೀವೇನು ಹೇಳ್ತೀರಿ? ಇದನ್ನು ಇನ್ನೂ ವಿವಾದಾತ್ಮಕವಾಗಿ ಇಡುವ, ರಾಮ ಮಂದಿರ ಕಟ್ಟಿದ ಮೇಲೂ ಕೂಡ ಅದಕ್ಕೆ ಮತ್ತೆ ವಿವಾದದ ಬಣ್ಣವನ್ನು ಬಳಿಯುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ತಾವು ಮುಖ್ಯಮಂತ್ರಿಗಳು ಬೇರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದರೆ ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಧಾನಿಗಿರುವಂಥ ಜವಾಬ್ದಾರಿಯನ್ನೇ ಮುಖ್ಯಮಂತ್ರಿಯು ಹೊರಬೇಕಾಗತ್ತೆ. ಇಂಥ ವಿವಾದಾತ್ಮಕವಾದಂಥ ಸ್ಥಳಗಳ ಬಗ್ಗೆ ಮಾತಾಡುವಾಗ ಬಾಯಿಗೆ ಬಂದಾಗೆ ಹರಟೋದಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ, ವಿದ್ಯುಕ್ತವಾಗಿ ಹಲವಾರು ವರ್ಷಗಳ ಕಾಲ ಚರ್ಚೆ ನಡೆದಿದೆ. ಕೊನೆಗೂ ಅದು ಹಿಂದೂಗಳ ಭಾವನಾತ್ಮಕವಾದಂಥ ನೆಲ, ರಾಮನು ಹುಟ್ಟಿದ ನೆಲ, ಜನ್ಮಭೂಮಿ, ಸರಯೂ ನದಿ ಮತ್ತು ಅಲ್ಲಿರುವಂಥ ಜಾಗಕ್ಕೆ ಬಿಲ್ಲಳತೆಯನ್ನು ರಾಮಾಯಣದಲ್ಲಿ ಇದ್ದಂಥ ದಾಖಲೆಗಳನ್ನು ಕೊಟ್ಟು, ನಮ್ಮ ವೇದೋಪನಿಷತ್ತುಗಳಲ್ಲಿದ್ದಂಥ ದಾಖಲೆಗಳನ್ನು ಕೊಟ್ಟು ಅಲ್ಲಿ ಹೇಳಲಾಗಿದೆ. ನಮ್ಮ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ರಾಮ ಅಲ್ಲಿ ಹುಟ್ಟಿದ್ದ ಅನ್ನೋದಕ್ಕೆ ಎಲ್ಲೆಲ್ಲ ದಾಖಲೆಗಳಿತ್ತು ಅದೆಲ್ಲವನ್ನು ಸುಪ್ರೀಂ ಕೋರ್ಟ್ಗೆ ಒದಗಿಸಲಾಗಿದೆ. ನಿಮಗೆ ಬಾಬ್ರಿ ಮಸೀದಿ ಬಗ್ಗೆ ಕಾಳಜಿ ಇದೆ, ಸಾವಿರಾರು ವರ್ಷಗಳ ಹಿಂದೆ ರಾಮ ಹುಟ್ಟಿದ ನೆಲದ ಬಗ್ಗೆ ಕಾಳಜಿ ಇಲ್ಲ. ಯಾಕೆ ಇದು? ಸಿದ್ದರಾಮಯ್ಯನವರು ಹುಟ್ಟೂರು ಎಲ್ಲಿ ಬೇಕಾದ್ರೂ ಆಗ್ಬೋದು ಅಂತ ವಾದಿಸ್ಬೋದಾ ನಾವು? ಯಾವುದೇ ವ್ಯಕ್ತಿ ಎಲ್ಲಿ ಹುಟ್ಟಿದ್ದಾನೋ ಅದೇ ತಾನೇ ಅವನ ಹುಟ್ಟೂರು. ಇವತ್ತು ಗಾಂಧಿ ಇದ್ದು ಆಶ್ರಮ ಎಲ್ಲಿದೆ? ಗುಜರಾತಲ್ಲೇ ಯಾಕಿದೆ ಅದು? ಅದನ್ನು ಎಲ್ಲಿ ಬೇಕಾದ್ರೂ ಕಟ್ಟಬಹುದಿತ್ತಲ್ಲ. ಮಹಾತ್ಮ ಗಾಂಧಿ ಇಡೀ ದೇಶವನ್ನು ಓಡಾಡಿದ್ದಾರೆ. ಅದರ ಅರ್ಥ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ಎಲ್ಲಿ ಕಟ್ಟಬೇಕಿತ್ತು? ಬೆಂಗಳೂರಲ್ಲಿ ಕಟ್ಟಲಿಕ್ಕಾಗತ್ತಾ? ಅದನ್ನು ಎಲ್ಲಿ ಕಟ್ಟಬೇಕು? ಗುಜರಾತಲ್ಲೇ ಕಟ್ಟಬೇಕು. ಯಾಕೆಂದರೆ ಪಟೇಲ್ ಅವರು ಅಲ್ಲಿಂದ ಬಂದವರು.
ಒಂದು ಹುಟ್ಟೂರಿಗೆ ಎಂಥ ಒಂದು ಮಹತ್ವ ಇದೆ ಅನ್ನೋದನ್ನು ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರು ಇವತ್ತಿಗೂ ಹೋರಾಡ್ತಾ ಇದ್ದಾರಲ್ಲ, ರಕ್ತಪಾತ ನಡೀತಾ ಇದೆ ಇವತ್ತಿಗೂ. ಅವರವರ ಧರ್ಮಗುರುಗಳು, ಅವರವರ ಪವಿತ್ರವಾದಂಥ ಅವರ ನೇತಾರರು, ಪ್ರವಾದಿಗಳು ಹುಟ್ಟಿದ ನೆಲ ನಮಗೆ ಬೇಕು ಅಂತ ಹೋರಾಟ ಇವತ್ತಿಗೂ ನಡೆದಿದೆ. ರಾಮ ಜನ್ಮಭೂಮಿಗೆ ಇಂಥ ಬೇಜವಾಬ್ದಾರಿತ ಹೇಳಿಕೆಯನ್ನು ಕೊಡಬೇಕು ಅಂತಾದರೆ ನಿಮ್ಮ ಇಡೀ ಮನೋಸ್ಥಿತಿ ಎಷ್ಟು ವಿಕೃತಗೊಂಡಿದೆ ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ. ಎಲ್ಲೇ ಒಂದು ಹೋದರೂ ಒಂದು ಹಿಂದೂಗಳು ಯಾರಾದರೂ ಒಂದು ಸನ್ಮಾನಕ್ಕೆ ಅಂತ ಒಂದು ಶಾಲ್ ಹಾಕಿದರೆ ಸಾಕು, ಅದನ್ನು ಈ ರಾಜ್ಯದ ಮುಖ್ಯಮಂತ್ರಿ, ನಾನು ಈ ರಾಜ್ಯದ 6-7 ಕೋಟಿ ಜನರ ಪ್ರತಿನಿಧಿ, ನಾನು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ನೆಲೆಯಲ್ಲಿ ನಿಂತ್ಕೊಂಡು ನಾನು ವ್ಯವಹರಿಸಬೇಕು. ಕೇವಲ ಅಹಿಂದ ಸಮಾಜ ಉತ್ಸವ ಮಾಡೋದಲ್ಲ, ಕೇವಲ ಮುಸ್ಲಿಮರು ಕ್ರಿಶ್ಚಿಯನ್ರು ಈ ಥರದ ಒಂದು ಪ್ರಾತಿನಿಧಿಕವಾಗಿ ನಾನು ಮುಖ್ಯಮಂತ್ರಿ ಆದದ್ದಲ್ಲ, ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ, ಅವರ ಮನಸ್ಸಿಗೆ ಘಾಸಿಗೊಳಿಸಬಾರ್ದು ಅನ್ನುವಂಥ ಯಾವುದೇ ಒಂದು ಕನಿಷ್ಠ ಮಟ್ಟದ ಜ್ಞಾನ ಇಲ್ಲ ಅಂತಂದರೆ RSSನವ್ರದ್ದು, ಅದು BJP ಅವ್ರದ್ದು ಬುರುಡೆ ಬಿಡ್ತಾರೆ ಅವರು ಹಿಂದೂ ರಾಷ್ಟ್ರ ಅಂತ. ನೋ, 75 ವರ್ಷದಲ್ಲಿ ನೀವು ಕಾಣದೇ ಇದ್ದಂಥ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಜ್ಞಾನವ್ಯಾಪಿಯಲ್ಲಿ ಸರ್ವೆ ಆಯಿತು, ಮಥುರಾದಲ್ಲಿ ಸರ್ವೆಗೆ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟಲ್ಲಿ ಅದನ್ನು ಶಾಹಿ ಮಸೀದಿ ಅವರು ಹೋಗಿ ಪ್ರಶ್ನಿಸಿದ್ರು, ಅದು ಬಿದ್ದೋಯ್ತು. ಕಾಶಿಯಲ್ಲಿ ಇಡೀದಾದಂಥ ಎಲ್ಲ ಮಾಸ್ಕ್ಗಳನ್ನು ಇತ್ಯಾದಿಗಳನ್ನೆಲ್ಲ ತೆರವುಗೊಳಿಸಿ ಕಾಶಿಯನ್ನು ಮೊದಲನೇ ಸ್ಥಿತಿಗೆ ತಂದರು ಮೋದಿ. ಎಲ್ಲವೂ ಆಗ್ತಾ ಇದೆ. 370 ತೆಗೆದರು. ನಮ್ಮ ಶಾರದಾ ಪೀಠ POK ಒಳಗೆ ಹಾಕ್ಕೊಂಡ್ರೆ ಶಾರದಾ ಪೀಠ ಇವತ್ತು ಅದಕ್ಕೆ ಮುಕ್ತಿ ಸಿಗುತ್ತೆ. ಎಲ್ಲವೂ ಒಂದರ ಮೇಲೆ ಒಂದು ಆಗ್ತಾ ಇದೆ. ನೀವು ಹೇಳಿದ್ರಲ್ಲ, RSSನವರು ಜನಸಂಘದವರು ಏನೇ ಘೋಷಣೆ ಮಾಡಿದ್ರು ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಆಗೋದಿಲ್ಲ. ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದು ಬಹುಸಂಖ್ಯಾಕ ಹಿಂದೂಗಳಿಗೆ ಸಿಗಬೇಕಾದಂಥ ಹಕ್ಕು ಬಾಧ್ಯತೆ ಅದು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ನೀವು ಯಾವತ್ತು ಭಾರತವನ್ನು ಒಡೆದು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಅಂತ ಕೊಡಲಾಯಿತೋ ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕಿತ್ತು. ಅದಂತೂ ಆಗಿಲ್ಲ. ರಾಜಕೀಯದ ವೋಟ್ ಬ್ಯಾಂಕ್ ರಾಜಕಾರಣದ ಹಣೆ ಬರದಿಂದ ಅದಾಗಲಿಲ್ಲ. ಓಕೆ, ಹಾಗಾದರೆ ಬಹುಸಂಖ್ಯಾತರಿಗೆ ಒಂದು ಅವರದೇ ಆದಂಥ ಧರ್ಮ, ಅವರದೇ ಆದಂಥ ಆಚರಣೆ, ಅವರದೇ ಆದಂಥ ಪೂಜಾ ನೆಲೆಗಳು ಇವನ್ನೆಲ್ಲ ಇಟ್ಕೊಂಡು ಬದುಕುವ ಹಕ್ಕಿಲ್ವ? ಹಾಗಾದರೆ ಹೇಗೆ ಹೇಳ್ತೀರಿ ನೀವು? ಹಿಂದೂ ರಾಷ್ಟ್ರ ಅಂದ್ಕೊಳ್ಳಿ ಆ ಥರ ಉರಿದು ಬೀಳೋದು ಕಾರಣ ಏನು? ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ. ಕರ್ನಾಟಕದಲ್ಲಿ ಮಾಡಿದಂಥ ಈ ಬಿಟ್ಟಿ ಭಾಗ್ಯ ಮತ್ತು ಮುಸ್ಲಿಮರೊಟ್ಟಿಗೆ ಅಲ್ಪಸಂಖ್ಯಾತರೊಟ್ಟಿಗೆ ಒಂದು ಸಂಬಂಧ ಒಳ ಸಂಧಾನ ಮಾಡಿಕೊಂಡು ನಾವೇನು ಗೆದ್ದು ಬಂದಿದ್ದೇವೆ, ಅದೇ ಟ್ರಂಪ್ ಕಾರ್ಡನ್ನು ಇಡೀ ದೇಶಕ್ಕೆ ನಾವು ಅನ್ವಯಿಸ್ತೇವೆ. ಮತ್ತು ಯಾಕೆ ನಿಮ್ಮ ರಾಹುಲ್ ಗಾಂಧಿ, ಪ್ರಿಯಾಂಕಾ ಇವರೆಲ್ಲ ಒಂದು ಹಣೆಗೆ ಬೊಟ್ಟಿಟ್ಕೊಳ್ದೇನೆ, ಕರಿಮಣಿ ಹಾಕ್ಕೊಳ್ದೇನೆ, ಏನೂ ಇಲ್ದೇನೆ ಮೊನ್ನೆ ಹೋಮ ಹವನಕ್ಕೆ ನಿಂತದ್ದು ಇಡೀ ವೈರಲ್ ಆಯ್ತಲ್ಲ? ಅಂದರೆ ಹಿಂದೂ ಧರ್ಮದ ಒಂದು ಕನಿಷ್ಠ ಮಟ್ಟದ ಆಚರಣೆಯ ಪರಿಪಾಠಗಳೇ ಗೊತ್ತಿಲ್ಲ. ಆದರೂ ವೋಟ್ ಬ್ಯಾಂಕಿಗಾಗಿ, ರಾಜಕಾರಣಕ್ಕಾಗಿ, ಯಾಚನೆಗಾಗಿ ಏನು ಮಾಡ್ತೀರಿ? ದೇವಸ್ಥಾನಕ್ಕೆ ಹೋಗ್ತಾರೆ, ಜನವಾರ ಹಾಕ್ಕೊಳ್ತಾರೆ, ಹೋಮ ಹವನದಲ್ಲಿ ಭಾಗವಹಿಸ್ತಾರೆ. ಆದರೆ ಭಾಗವಹಿಸಬೇಕು ಅಂತಾದರೆ ಅದು ಜೆನೆಟಿಕ್ ಆಗಿದ್ದಿದ್ರೆ, ಅದು ರಕ್ತಗತವಾಗಿ ಬಂದಿದ್ದಿದ್ರೆ, ಮನೆಯಲ್ಲಿ ಆಚರಣೆಗೆ ಅದು ಆಗಾಗ ಆದರೂ ಕನಿಷ್ಠ ಪಕ್ಷ ಒಳಗಾಗ್ತಾ ಇದ್ದಿದ್ದಾಗಿದ್ದರೆ ಪ್ರಿಯಾಂಕಾ ಗಾಂಧಿ ಹೋಗಿ ಹಾಗೆ ಕೂತ್ಕೊಳ್ತಿರ್ಲಿಲ್ಲ. ನೀವು ಸತ್ಯನಾರಾಯಣ ವ್ರತಕ್ಕೆ ಹೋಗಿ ಬೂಟ್ ಹಾಕ್ಕೊಂಡು ಹೋಗ್ತಿರ್ಲಿಲ್ಲ. ಎಲ್ಲದಕ್ಕೂ ಅದರದೇ ಆದಂಥ ಒಂದು ಶಾಸ್ತ್ರ ಸಂಹಿತೆ ಅಂತಿದೆ. ನೀವು ದರ್ಗಾಕ್ಕೆ ಹೋದರೆ ಟೊಪ್ಪಿ ಹಾಕ್ಕೊಂಡು ಅದು ಹಾಕ್ಕೊಂಡು ಇದು ಹಾಕ್ಕೊಂಡು 10 ಜನರೊಟ್ಟಿಗೆ ಬಿರಿಯಾನಿ ತಿನ್ಬೋದು, ಅದು ಅಲ್ಲಿಯ ಸಂಪ್ರದಾಯ. ಅಲ್ಲಿ ಹೋಗೋದ್ರೆ ಮಾಡ್ತೀರಿ. ಆದರೆ ಇಲ್ಲಿ ಧರ್ಮಸ್ಥಳಕ್ಕೆ ಹೋದರೆ ಮೀನು ತಿಂದ್ಕೊಂಡು ಮಾಂಸ ತಿಂದ್ಕೊಂಡು ಹೋದೆ ಅಂತ ಅಬ್ಬರಿಸ್ತೀರಿ. ಕೊನೆಗೆ ಇದು ಚುನಾವಣೆ ಬಂದಾಗ ಇಲ್ಲ ನಾನು ತಿಂದಿರಲಿಲ್ಲ ಅಂತ ಸುಳ್ಳು ಹೇಳ್ತೀರಿ. ಏನಿದೆಲ್ಲ? ಅಂದರೆ ಹಿಂದೂ ಧರ್ಮ ಬಿಟ್ಟಿ ಬಿದ್ದಿದೆಯಾ? ಏನು ನೀವು ಒದ್ರೂ ಒದಿಸ್ಕೋಬೇಕಾ? ಏನು ಹೇಳಿದ್ರು ಹೇಳಿಸ್ಕೋಬೇಕಾ? ಅದೇ ಅವರಲ್ಲಿ ದೇಶದ್ರೋಹಿಯೋ ದೇಶಪರವೋ ನಮಗಿನ್ನೂ ಅದು ಇತ್ಯರ್ಥ ಆಗಿಲ್ಲ. ಅಂಥವ್ರ ಮಧ್ಯೆ ಹೋಗಿ ಕೂತ್ಕೊಂಡು ಅವರಿಗೆ 10,000 ಕೋಟಿ ಕೊಡ್ತೇವೆ, ನಿಮ್ಮ ಧರ್ಮ ಮಂದಿರಗಳನ್ನು ಕಟ್ಟಲಿಕ್ಕೆ ದುಡ್ಡು ಕೊಡ್ತೇವೆ, ಹಿಂದೂ ದೇವಸ್ಥಾನದ ಹುಂಡಿಯಿಂದ ಚರ್ಚು ಮಸೀದಿ ಕಟ್ಟಲಿಕ್ಕೆ ದುಡ್ಡು ಕೊಡ್ತೀರಿ, ಅದಡ್ಡಿಲ್ಲ. ಅದೇ ರಾಮ ಮಂದಿರ ಅಲ್ಲಿ ಯಾಕೆ ಕಟ್ಟಬೇಕು? ನಿಮ್ಮೂರಲ್ಲಿ ಕಟ್ಟಿ, ನಮ್ಮೂರಲ್ಲಿ ಕಟ್ಟಿ. ಹಾಗಾದರೆ ಬಾಬರಿ ಮಸೀದಿ ಬಗ್ಗೆ ಯಾಕೆ ಸೆಂಟಿಮೆಂಟ್ ಇರಬೇಕು? ಈ ದೇಶದಲ್ಲಿ ದೇವಸ್ಥಾನ ಇರೋಕ್ಕಿಂತ ಹೆಚ್ಚು ಮಸೀದಿಗಳೇ ಇದೆಯಲ್ಲ ಈಗ. ನಿಮ್ಮ ಕೊಡುಗೆ ಅದು ಕಾಂಗ್ರೆಸ್ನವ್ರದ್ದು. ಬೇರೆ ರಾಮ ಮಂದಿರ ಕಟ್ಟಿದ್ರೆ ಕೊಡ್ತೀನಿ ದುಡ್ಡು ಅಂತ ಹೇಳಿ ಕಳಿಸಿದೆ.
ಬೇರೆ ಕಡೆ ರಾಮ ಮಂದಿರ ಕಟ್ಟಿದ್ರೆ ಬೇಕಾದ್ರೆ ಕೊಡೋಣ ದುಡ್ಡು. ಅಲ್ಲಿ ಬೇಡ, ಅಯೋಧ್ಯೆಯಲ್ಲಿ ಕಟ್ಟ ರಾಮ ಮಂದಿರಕ್ಕೆ ಇಟ್ ಈಸ್ ಸೆಟಲ್ಡ್ ಬೈ ಸುಪ್ರೀಂ ಕೋರ್ಟ್ ಆರ್ ನಾಟ್ ಸ್ಟಿಲ್ ಅದ್ರ ಬಗ್ಗೆ ಇನ್ನೂ ಕಾಂಟ್ರವರ್ಸಿಗಳು ಇದ್ದೇ ಇದ್ದಾವೆ. ಅದೇನು ರಾಮ ಮಂದಿರ ಅಲ್ಲೇ ಕಟ್ಟಬೇಕು, ಇನ್ನು ಬೇರೆ ಕಡೆ ಕಟ್ಟೋದು ಕೊಟ್ರೆ ಏನಾಯ್ತು ದುಡ್ಡು? ನಮ್ಮೂರಿನಲ್ಲಿ ಕಟ್ಟೋದು ಅದು ಕೊಟ್ರೆ ಏನ್ರ ತಪ್ಪು? ರಾಮ ಮಂದಿರ ರಾಮ ಮಂದಿರ ಜನ್ಮಭೂಮಿ ಅಂತ ನಂಬಿಕೆ ಇದೆ ಹಿಂದೂಗಳದ್ದು, ಅದಕ್ಕೆ ನಮ್ಮೂರ್ಗಳು ಕಟ್ಟಿದ್ರೆ ಹಿಂದೂಗಳದ್ದು ಇದಿಲ್ವೋ? ಅದಾಯ್ತಪ್ಪ, ನಿಮ್ಮೂರ್ಗಳು ಕಟ್ಟಿದ್ರೆ ಆಗಲ್ವೋ? ಮತ್ತೆ ಸರಿ, ಮತ್ತೆ ಬಿಡು, ಅದೇನು ಅಯೋಧ್ಯೆಯಲ್ಲೇ ಕಟ್ಟಬೇಕಾ? ನಂದೇನು ತಕರಾರು ಇಲ್ಲ, ಕಟ್ಟುಗಳ್ಳಿ, ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ಕಟ್ಟುಗಳ್ಳಿ. ಬಟ್ ನಾನು ಬೇರೆ ರಾಮ ಮಂದಿರಕ್ಕೆ ಕೊಡ್ತೀನಿ, ಈ ರಾಮ ಮಂದಿರಕ್ಕೆ ಬೇಡ ಅಂತ ಹೇಳಿದೆ. ರಾಮ ಎಲ್ಲ ಕಟ್ಟೋದು ಒಂದೇ, ರಾಮ ಎಲ್ಲ ಒಂದೇ ಅಲ್ಲ, ರಾಮ ಎಲ್ಲ ಕಡೆ ಒಂದೇ ಅಲ್ಲ. ರಾಮ ಅದನ್ನೇ ನಾನು ಹೇಳ್ತಾ ಇರೋದು, ನಾನು ಹೇಳದ್ನೇ ಬೇರೆ ನೀವು ಕೇಳ್ತಾ ಇದ್ದೀರಿ. ಅಲ್ಲಿ ಕಟ್ಟಿದ್ರು ರಾಮನೇ, ಇಲ್ಲಿ ಕಟ್ಟಿದ್ರು ರಾಮನೇ. ಆ ರಾಮನು ಕೊಡಲ್ಲ, ಈ ರಾಮನು ಕೊಡ್ತೀನಿ. ಎಲ್ಲಿ ಬೇಕಾದ್ರೂ ಕಟ್ಬೋದು. ಯಾವುದೋ ಇದು ಬಾಡಿಯನ್ನು ಇಟ್ಟು ಅವರು ಅದು ಅಲ್ಲಿ ಪೈಗಂಬರರ ಕಾಲದ್ದು ಅಂತ ಹೇಳ್ತಾರೆ ಅವರು. ಅದನ್ನು ಒಪ್ಪಬೇಕು. ಅಂದರೆ ಇಲ್ಲಿವರೆಗೆ 75 ವರ್ಷದಲ್ಲಿ ಗಾಂಧೀಜಿಯವರ ಕಾಲದಲ್ಲೇ ಮೌಫ್ಲಾ ಇತ್ಯಾದಿ ಎಂಥ ಭೀಕರವಾದಂಥ ರಕ್ತಪಾತಗಳು ನಡೆದವು. ಹಿಂದೂಗಳ ಮಾರಣ ಹೋಮ ಆಯಿತು. ಪಾಕಿಸ್ತಾನದಿಂದ ಬಂದು ಅಲ್ಲಿ ಮಸೀದಿಯಲ್ಲಿ ಕೂತಾಗ ಆ ಮಸೀದಿಯಿಂದ ಅವರನ್ನು ಹೊರಗಡೆ ಹಾಕಬೇಕು ಅಂತ ಇವರು ಉಪವಾಸ ಕೂತ್ಕೊಳ್ತಾರೆ. ಅದೇ ಅಲ್ಲಿ ಆ ಮಸೀದಿಯನ್ನು ಬಿಟ್ಟುಕೊಟ್ಟು ಆ ಎಲ್ಲ ಹಿಂದೂ ಬಾಂಧವರು ಬಂದು ಬಿರ್ಲಾ ಭವನದಲ್ಲಿ ಐಷಾರಾಮಿಯಾಗಿ ಕೂತಂಥ ಗಾಂಧಿಯನ್ನು ನಮಗೆ ಆ ಮಳೆ, ಆ ಚಳಿ, ಆ ಗಾಳಿ, ಆ ರಾತ್ರಿ ನಮಗೊಂದು ಆಶ್ರಯ ಕೊಡಿಸಿ ಯಾವುದಾದ್ರೂ ಒಂದು ಸ್ಕೂಲನ್ನು ಕೊಡಿಸಿ ಅಂತಂದರೆ ಗಾಂಧಿ ಅವರನ್ನು ಭೇಟಿ ಮಾಡುವಂಥ ಒಂದು ಮಾನವೀಯತೆ ತೋರಲಿಲ್ಲ. ಇದೆಲ್ಲ ಇತಿಹಾಸ. ಇದು ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಮೊದಲಿಂದಲೂ. 35A ತಂದು ಧಾರ್ಮಿಕ ಸ್ವಾತಂತ್ರ್ಯದ ಇದನ್ನು ಕಟ್ಟಿ ವಕ್ಫ್ ಬೋರ್ಡನ್ನು ಮಾಡಿ ಏನೆಲ್ಲ ಅನಾಹುತ ಮಾಡಲಿಲ್ಲ. ಅವರಿಗೆ ಏನು ಬೇಕಾದ್ರೂ ಮಾಡ್ಬೋದು. ಅದೇ ನಮ್ಮ ಹಿಂದೂ ಧರ್ಮದ ಪ್ರಶ್ನೆ ಬಂದರೆ, ಸನಾತನ ಧರ್ಮದ ಪ್ರಶ್ನೆ ಬಂದರೆ, ಹಿಂದೂ ರಾಷ್ಟ್ರ ಅಂತ ಪ್ರಶ್ನೆ ಬಂದರೆ, ರಾಮ ಕೃಷ್ಣ ಅಂತ ಬಂದ್ಕೊಳ್ಳೇನೆ ನಿಮಗೆ ಮೈಯೆಲ್ಲ ಉರಿತದೆ. ಯಾಕೆ? ಏನು 85% ಬಹುಸಂಖ್ಯಾತರು ಏನು ಈ ದೇಶದವರಲ್ವಾ? ಇಡೀ ದೇಶದ ಐತಿಹಾಸಿಕವಾದಂಥ ಒಂದು ನಡೆಯನ್ನು ಪ್ರಾಮಾಣಿಕವಾಗಿ ಗಮನಿಸಿ ನೋಡಿ. ಇದರ ಮೂಲ ಎಲ್ಲಿದೆ ಅಂತ ಗೊತ್ತಾಗುತ್ತೆ. 800-900 ವರ್ಷ ಆಳದಂಥ ಮಹಮ್ಮದಿಯರು ಇದರ ಮೂಲವೋ, 295 ವರ್ಷ ಆಳದಂಥ ಬ್ರಿಟಿಷರು ಇದರ ಮೂಲವೋ, ಅಥವಾ ನಮ್ಮ ಸನಾತನ ಗುರುಕುಲ ಪದ್ಧತಿ ಇತ್ಯಾದಿ ಇತ್ತಲ್ಲ ಇಲ್ಲಿ ಸ್ಮೃತಿಗಳು, ವೇದಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು ಪ್ರತಿಯೊಂದು ದ್ವಾರಕೆಯಲ್ಲಿ SR ರಾವ್ ಉತ್ಖನನ ಮಾಡಿ ಸ್ಪಷ್ಟ ದಾಖಲೆಗಳನ್ನು ಕೊಟ್ಟು ಹೋಗಿದ್ದಾನೆ. ಕೃಷ್ಣನ ಕಾಲ ಮತ್ತು ಕೃಷ್ಣ ಬಳಸಿದಂಥ ಎಲ್ಲ ರಥ, ಚಕ್ರ ಇತ್ಯಾದಿ ಎಲ್ಲವನ್ನು. ಇನ್ನೇನು ಬೇಕು? ಇಷ್ಟಿದ್ರೂ ಕೂಡ ನಮ್ಮ ನೆಲದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ದೇವಸ್ಥಾನವನ್ನು ಕಟ್ಕೊಳ್ಳಿಕ್ಕೆ, ನಾವಾಗಿ ಬದುಕಲಿಕ್ಕೆ, ನಾವಾಗಿ ಆಚರಣೆಯನ್ನು ಮಾಡಲಿಕ್ಕೆ ಈ ರಾಜಕೀಯದ ದೊಣ್ಣೆ ನಾಯಕರ ಅಪ್ಪಣೆ ಬೇಕಿವತ್ತು. ಅಂಬೇಡ್ಕರ್ರೇ ಸ್ವತಃ ಸಂವಿಧಾನದಲ್ಲಿ ಅದಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ರು 100% ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕದಲ್ಲಿ ಅವರು ಈ ದೇಶ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಈ ನಾಟಕ ಮುಂದುವರಿತಾ ಇದೆ. ಪೇಜಾವರ ಶ್ರೀಗಳು ಹಾಗೆ ಹೇಳಿದ ತಕ್ಷಣ ನಿಮಗೆ ಮೈ ಮೇಲೆ ಚೇಳು ಬಿದ್ದಂಗೆ ಆಗುತ್ತೆ ಅಲ್ಲ? ಅಂದರೆ ಬಹುಸಂಖ್ಯಾತರು ಇಲ್ಲಿ ಬಿಟ್ಟು ಅನಾಥರು, ನಮ್ಮ ಮನೆಯಲ್ಲಿ, ನಮ್ಮ ನೆಲದಲ್ಲಿ, ನಮ್ಮದೇ ದೇಶದಲ್ಲಿ ನಾವು ಅನಾಥರು. ಬಾಂಗ್ಲಾ ನುಸುಳುಕೋರರು ಅವರು ಈ ದೇಶಿಕರು. ಯಾಕೆಂದರೆ ಓಟ್ ಹಾಕ್ತಾರೆ. ಅಲ್ಪಸಂಖ್ಯಾತರು ಈ ದೇಶಿಕರು ಓಟ್ ಹಾಕ್ತಾರೆ. ಪೋಪರಂಥವ್ರು ಬಂದು ದೆಹಲಿಯಲ್ಲೇ ಮತಾಂತರ ನಮ್ಮ ಹಕ್ಕು ಅಂತ ಹೇಳ್ತಾರೆ. ಆದರೂ ತೊಂದರೆ ಇಲ್ಲ, ನಮಗೆ ಏನೂ ಇಲ್ಲ, ಅದನ್ನು ಒಪ್ಪಿಕೊಳ್ತೇವೆ ನಾವು. ಇಂಥ ಒಂದು ದರಿದ್ರ ಮನಸ್ಥಿತಿಯಲ್ಲಿ ಈ ದೇಶ ಹೋಗ್ತಾ ಇರುವಾಗ ಎಲ್ಲೋ ಒಬ್ಬ ಮನುಷ್ಯ ಬಂದಿದ್ದಾನೆ, ಮೋದಿ ಅಂತವರು. ಅವರು ಈ ಸನಾತನ ಧರ್ಮವನ್ನು ಕಟ್ತಾ ಇದ್ದಾರೆ. ಈ ಧಾರ್ಮಿಕ ನೆಲೆಯನ್ನು ಉಳಿಸ್ಲಿಕ್ಕೆ ಹೊರಟಿದ್ದಾರೆ. ಈ ನೆಲದ ಇಡೀದಾದಂಥ ಭಾವ, ಸ್ವಭಾವ ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಮತ್ತೆ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡುವ ಮೂಲಕ, ತಮ್ಮದೇ ಟೂಲ್ ಕಿಟ್ಗಳ ಮೂಲಕ ಸಂಸತ್ ಭವನಕ್ಕೂ ದಾಳಿ ಮಾಡಿಸಿ, ಅದನ್ನು ಮತ್ತೆ ಸಮರ್ಥಿಸಿ, ಅದಕ್ಕೊಂದು ನಿರುದ್ಯೋಗ ಮತ್ತು ರೈತರ ಸಮಸ್ಯೆ ಅಂತ ಅದಕ್ಕೆ ಬಣ್ಣ ಕಟ್ಟಿ,
ಅವರು ಅಮಾಯಕರು ಅನ್ನೋ ಮೂಲಕ ರಾಷ್ಟ್ರದ್ರೋಹಿಗಳನ್ನು ದೇಶದ್ರೋಹಿಗಳನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡುವ ಈ ಜಾಯಮಾನ ಎಷ್ಟು ಕಾಲ, ಇನ್ನೆಷ್ಟು ಕಾಲ? 75 ವರ್ಷ ನೋಡಿ ಆಗಿದೆ. ಇನ್ನೂ ನಾವು ನೋಡಬೇಕು ಅಂದರೆ ನೋ. ದೇಶ ಬದಲಾಗಿದೆ, ಮನಸ್ಸು ಬದಲಾಗಿದೆ. 60% ಯುವಕರ ಓಟಿದೆ. ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಆದ್ದರಿಂದ ನಿಮ್ಮ ಯಾವ ನಾಟಕವೂ ನಡೆಯುವುದಿಲ್ಲ. ಪ್ರಶ್ನಿಸುವ ಗುಣ ಪ್ರತಿಯೊಬ್ಬರಲ್ಲಿ ಬೆಳೆದಿದೆ. ಪ್ರತಿಯೊಬ್ಬರಲ್ಲೂ ದೇಶಾಭಿಮಾನ ಬೆಳೆದಿದೆ. ಪ್ರತಿಯೊಬ್ಬರಲ್ಲೂ ಸನಾತನ ಧರ್ಮದ ಇಡೀಯದಾದಂಥ ಒಂದು ಪುನರುತ್ಥಾನದ ಪ್ರಕ್ರಿಯೆ ಆರಂಭ ಆಗಿದೆ. ಹಾಗಾಗಿ ಈ ದೇಶವನ್ನು ನೀವಲ್ಲ, ನಿಮ್ಮಂಥ 100 ಜನ ಬಂದರೂ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ. ಅದು ಏನಾಗಬೇಕೋ ಅದೇ ಆಗತ್ತೆ. ಕೃಷ್ಣ ಹೇಳಿದಾಗೆ ಆ ಆಶಯದಲ್ಲೇ ಈ ದೇಶ ಬದುಕ್ತಾ ಇದೆ. ಮೊದಲು ರಾಜ್ಯವನ್ನು ಸುಭಿಕ್ಷಗೊಳಿಸೋದು ನೋಡಿ, ನೀವು ಕೊಟ್ಟ ಭಾಗ್ಯಗಳನ್ನು ಈಡೇರಿಸೋದು ನೋಡಿ, ಕೇಂದ್ರಕ್ಕೆ ಅನಾವಶ್ಯಕವಾಗಿ ಅನರ್ಥವನ್ನು, ಸುಳ್ಳನ್ನು, ದೋಷಾರೋಪಣೆ ಮಾಡೋದನ್ನು ನಿಲ್ಲಿಸಿ ಒಂದು ಸಮಾಜದ ಸಂಧಾನಕ್ಕೆ ಕೇಂದ್ರವನ್ನು ಒಳಗಿಸಿಕೊಂಡು ರಾಜ್ಯದ ಒಂದು ಅಭಿವೃದ್ಧಿಗೆ ಟೊಂಕ ಕಟ್ಟಿದರೆ ಪ್ರಾಯಶಃ ನಿಮ್ಮೊಟ್ಟಿಗೆ ಜನ ಇದ್ದೇ ಇರ್ತಾರೆ. ಅದಲ್ಲದೆ ಇದ್ದರೆ ನೀವು ಯಾವುದೇ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದರೂ ಜನ ನಿಮ್ಮೊಟ್ಟಿಗೆ ಇರೋದಿಲ್ಲ. ಇನ್ನೂ ಜನ ನಿಮ್ಮಿಂದ ದೂರ ಹೋಗ್ತಾರೆ. ನೆನಪಿಡಿ. ನಮಸ್ತೆ.